ಎಲ್ಲರಿಗೂ ನಮಸ್ಕಾರ. ನಾನು ಚೈತ್ರ. ಇವತ್ತು ಪರ್ಫೆಕ್ಟಾಗಿ ರಾಗಿ ಮುದ್ದೆನ ಯಾವುದೇ ರೀತಿ ಗಂಟಿಲ್ಲದೆ ಇರೋ ಹಾಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಸ್ಟಾರ್ಟ್ ಮಾಡಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ 1 ಕಪ್ನಷ್ಟು ರಾಗಿ ಹಿಟ್ಟನ್ನು ನಾನು ಜರಡಿ ಮಾಡಿ ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ ಅಳತೆ ತೊಗೊಂಡು ನೀರನ್ನು ತೊಗೊಂಡಿದ್ದೀನಿ. 1 ಕಪ್ಗೆ 1.5 ಕಪ್ನಷ್ಟು ನೀರನ್ನು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಇವಾಗ ಒಂದು ಪಾತ್ರೆ ಇಟ್ಟು ನಾನು ಅಳತೆ ಮಾಡಿ ನೀರು ತೊಗೊಂಡಿದ್ನಲ್ಲ, ಅದನ್ನು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿಬೇಕು. ನಾರ್ಮಲಾಗಿ ನಾನು ಯಾವುದೇ ರೀತಿ ಅಳತೆ ಇಲ್ಲದೆ ಮುದ್ದೆ ಮಾಡ್ತೀನಿ. ಮುದ್ದೆ ತಿನ್ನೋಕೆ ಇಷ್ಟ, ಮಾಡೋಕ್ಕೆ ಬರಲ್ಲ ಅನ್ನೋರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ಮೆಷರ್ ಮಾಡಿ ಮುದ್ದೆ ಮಾಡಿ ತೋರಿಸ್ತಾ ಇದ್ದೀನಿ. 1 ಸ್ಪೂನ್ ರಾಗಿ ಹಿಟ್ಟನ್ನು ತೊಗೊಂಡು ಈ ರೀತಿ ಯಾವುದೇ ರೀತಿ ಗಂಟಿಲ್ಲದೆ ಇರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡಿ ನೀರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಗ್ಯಾಸ್ನ ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿ ಬರೋಕ್ಕೆ ಬಿಡಬೇಕು. ಆರಾಮಾಗಿ ಮಾಡ್ಕೊಳ್ಬೋದು. ತುಂಬಾ ಈಸಿ ಮುದ್ದೆ. ತಿನ್ನೋಕ್ಕೆ ಇಷ್ಟ ಇರುತ್ತೆ, ಬಟ್ ಮಾಡೋಕ್ಕೆ ಬರೋದಿಲ್ಲ ಎಷ್ಟೋ ಜನಕ್ಕೆ. ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಟು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿ ಬರೋವರೆಗೂ ಬಿಡಬೇಕು. ತುಂಬ ಬೇಗ ಆಗುತ್ತೆ. ಆರೋಗ್ಯ ಕೂಡ ತುಂಬ ಒಳ್ಳೆಯದು ರಾಗಿ ಮುದ್ದೆ. ನೋಡಿ, ಕುದಿ ಬರ್ತಾ ಇದೆ. ಫುಲ್ ಕುದಿ ಬರಬೇಕಿದು. ಫುಲ್ ಕುದಿ ಬಂದಮೇಲೆ ಇದನ್ನು ಮೀಡಿಯಮ್ ಉರಿಲಿ ಇಟ್ಬಿಟ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ಬೇಕಾಗತ್ತೆ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ರಾಗಿ ಹಿಟ್ಟನ್ನು ಹಾಕ್ಕೊಳ್ತೀನಿ. ನೋಡ್ಕೊಂಡು ಹಾಕ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪ ಒಂದೇ ಸಲ ಹಾಕ್ಕೊಂಡ್ರೆ ಮುದ್ದೆ ಗಟ್ಟಿಯಾಗಿಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ. ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟಿನ ಕೋಲಿಂದ ತಿರುಗಿಸ್ಕೊಳ್ಬೇಕಾಗತ್ತೆ. ಹಿಟ್ಟಿನ ಕೋಲಿಲ್ಲ ಅಂದರೆ ಚಪಾತಿ ಲಟ್ಸೋ ಲಟ್ಟಣಿಗೆಯಿಂದನೂ ಕೂಡ ಮುದ್ದೆ ಮಾಡ್ಕೊಳ್ಬೋದು. ಈ ರೀತಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಗಂಟಿಲ್ಲದೆ ಇರೋ ಹಾಗೆ. ಇನ್ನು ಸ್ವಲ್ಪ ಹಿಟ್ಟು ಬೇಕಾಗತ್ತೆ, ಸೊ ನೋಡ್ಕೊಂಡು ಹಾಕ್ಕೊಳ್ಬೇಕು. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ನ ಮತ್ತೆ ಲೋ ಫ್ಲೇಮಲ್ಲೇ ಇಟ್ಟು ಒಂದು 5 ನಿಮಿಷ ಪ್ಲೇಟ್ನ ಕ್ಲೋಸ್ ಮಾಡಿ ಬಿಡಬೇಕು. 5ರಿಂದ 10 ನಿಮಿಷ ಬಿಡಬೇಕು. ಮುದ್ದೆ ಎಲ್ಲ ಚೆನ್ನಾಗಿ ಬೇಯಬೇಕು, ಇಲ್ಲ ಹಸಿ ಹಸಿ ಸ್ಮೆಲ್ ಬರ್ತಾ ಇರುತ್ತೆ. ನೀಟಾಗಿ ಮತ್ತೆ ತಿರುಗಿಸಿ ಇವಾಗ ಪ್ಲೇಟ್ನ ಕ್ಲೋಸ್ ಮಾಡಿ 10 ನಿಮಿಷ ಬಿಡ್ತೀನಿ. ಒಂದು 10 ನಿಮಿಷ ಬಿಟ್ಟು ಮತ್ತೆ ಮುದ್ದೆ ಮಾಡ್ಕೊಳ್ಳೋಣ ಇದನ್ನು. 10 ನಿಮಿಷ ಆಯಿತು. ಇವಾಗ ನೀಟಾಗೆಲ್ಲ ಮುದ್ದೆ ಬೆಂದಿದೆ ಆಗಿದೆ. ಇವಾಗ ಇದನ್ನು ಗ್ಯಾಸ್ನ ಆಫ್ ಮಾಡಿ ಮುದ್ದೆ ಕಟ್ಕೊಳ್ಳೋಣ. ನಾನು ಮುದ್ದೆ ಕೋಲ್ ಸೈಡ್ಗಿಟ್ಟು ಈ ರೀತಿ ಸೌಟಿಂದ ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾರ್ಮಲಾಗಿ ನಾನು ಸೌಟ್ ಯೂಸ್ ಮಾಡೇ ಮುದ್ದೆ ಮಾಡ್ಕೊಳ್ಳೋದು, ಸೊ ಹಾಗಾಗಿ ಇದರಲ್ಲೇ ಕಂಫರ್ಟಬಲ್ ಇದೆ ನನಗೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಮುದ್ದೆ ಮಾಡ್ಕೊಳ್ತೀನಿ. ಸ್ವಲ್ಪ ಸ್ವಲ್ಪನೇ ತೊಗೊಂಡು, ತುಂಬ ಬಿಸಿ ಇದೆ, ಕಟ್ಟಕ್ಕೆ ಕೂಡ ಆಗಲ್ಲ, ತುಂಬಾ ಬಿಸಿ ಇದೆ. ಈ ರೀತಿ ತಟ್ಟೆಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮುದ್ದೆ ಮಾಡ್ಕೊಳ್ತೀನಿ. ಇವಾಗ ತುಂಬಾ ಬಿಸಿ ಇದೆ, ಸೊ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕೈಗೆ ಸ್ವಲ್ಪ ನೀರು ಹಾಕ್ಕೊಂಡು ಮುದ್ದೆ ಮಾಡ್ಕೊಳ್ಬೇಕು. ಈ ರೀತಿ ಪರ್ಫೆಕ್ಟಾಗಿ ಬರುತ್ತೆ. ಯಾವುದೇ ರೀತಿ ಗಂಟು ಅನ್ನೋದು ಇರೋದಿಲ್ಲ. ಯಾರು ಬೇಕಾದರೂ ಮಾಡ್ಕೊಳ್ಬೋದು. ನೋಡಿ, ಇದೇ ರೀತಿ ಎಲ್ಲ ಮುದ್ದೆನೂ ಮಾಡ್ಕೊಳ್ತೀನಿ. ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಇದೇ ರೀತಿ ಎಲ್ಲನೂ ಮಾಡ್ಕೊಳ್ತೀನಿ.
ತುಂಬಾ ಬಿಸಿ ಇದೆ, ಹಾಗಾಗಿ ಸ್ವಲ್ಪ ಜಾಸ್ತಿ ನೀರನ್ನೇ ಹಾಕ್ಕೊಂಡು ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಸುಡ್ತಾ ಇದೆ. ಈ ರೀತಿ ಪಾತ್ರೆ ಎಲ್ಲ ನೋಡಿ ನೀಟಾಗೆಲ್ಲ ಇದು ಮಾಡ್ಕೊಬೇಕು. ಮುದ್ದೆ ರೆಡಿ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.